ಬೇಲ್ ರಿಜೆಕ್ಟ್ ಆದ ಮೇಲೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಸ್ಐಟಿಗೆ ಹಾಜರಾದ್ರು ಅಂತ ಜೆಡಿಎಸ್ ನಾಯಕ ಸಿಎಸ್ ಪುಟ್ಟರಾಜು ಹೇಳಿದ್ರು. ದೇವೇಗೌಡರ ಆಶೀರ್ವಾದ ಪಡೆದು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಪೆನ್ಡ್ರೈವ್ ಕೇಸಲ್ಲಿ ಪ್ರಜ್ವಲ್ ಸರೆಂಡರ್ ಆಗ್ತಾರೆ. ತಂದೆ ರೇವಣ್ಣ ಅರೆಸ್ಟ್ ಬೆನ್ನಲ್ಲೇ ಸರೆಂಡರ್ ಆಗ್ತಾರೆ ಅಂತ ಹೇಳಿದ್ರು. ಬೇಲ್ ರಿಜೆಕ್ಟ್ ಆದ್ಮೇಲೆ ಗೌಡ್ರನ ಆಶೀರ್ವಾದ ತಗೊಂಡು ಅವರೇ ಹೋಗಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಹೌದು, ಗೌಡ್ರ ಮನೆ ಮುಂದೆನೇ ಎಸ್ಐಟಿ ಅವರಿಗೆ ಹಾಜರಾಗಿದ್ದಾರೆ. ಹೌದು, ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ, ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಸರ್, ಕುಮಾರಸ್ವಾಮಿ ಅವ್ರ ಜೊತೆ ಏನು ಮಾತುಕತೆ ಏನಿಲ್ಲ, ವಿಚಾರಣೆ ಮಾತಾಡ್ಸ್ಕೋಬೇಕಂತ ಬಂದಿದ್ವಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿಚಾರಣೆ ನಡೆಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅಂತ ಜೆಡಿಎಸ್ ನಾಯಕ ಜಿ.ಟಿ. ದೇವೇಗೌಡರು ಕೂಡ ಹೇಳಿದ್ದಾರೆ. ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋದು ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬರುತ್ತೆ. ಎಸ್ಐಟಿ ಮುಂದೆ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ಜಿ.ಟಿ. ದೇವೇಗೌಡರು ಹೇಳಿದ್ದಾರೆ. ಎಸ್ಐಟಿ ಮುಂದೆ ಬಂದು ಅವರು ಹೇಳಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಕರೆದಿದ್ದಾರೆ. ಅವ್ರು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಹೋಗಿ ಬರ್ತಾರೆ. ಅವರೇ ಅವ್ರನ್ನ ಕಿಡ್ನಾಪ್ ಮಾಡಿದ್ರ, ಇಲ್ಲ ಯಾರು ಮಾಡಿದ್ರು ಅನ್ನೋದೆಲ್ಲ ಎಸ್ಐಟಿ ಮುಂದೆ ಬರುತ್ತೆ. ಇವ್ರ ಮೇಲೆ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದ, ಅಯ್ಯಮ್ಮನ ಮಗ. ಆ ಆಧಾರದ ಮೇಲೆ ಇವ್ರನ್ನು ಕೂಡ ಅಪರಾಧಿ ಅಂತ ಮಾಡಿದ್ದಾರೆ. ಎಸ್ಐಟಿ ಅವ್ರು ನೋಟಿಸ್ ಕೊಟ್ಟಿದ್ರು. ಆ ನೋಟಿಸು ಉತ್ತರ ಕೊಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಎಸ್ಐಟಿ ಮುಂದೆ ಏನಾಗುತ್ತೆ ತೀರ್ಮಾನ ಕೈಗೊಳ್ತಾರೆ. ಎಸ್ಐಟಿ ಎಚ್.ಡಿ. ರೇವಣ್ಣ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂಧನದ ಬಗ್ಗೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ರಿಯಾಕ್ಟ್ ಮಾಡಿದ್ರು. ಯಾದಗಿರಿಯಲ್ಲಿ ಮಾತನಾಡಿದ ಅಣ್ಣಾಮಲೈ, ಎಸ್ಐಟಿ ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾರೋ ಅವರಿಗೆ ಬಿಟ್ಟಿತ್ತು. ನಿರೀಕ್ಷಣಾ ಮಾಜಿ ಸಚಿವ ಎಚ್.ಡಿ. ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕಾನೂನು ತನ್ನ ಕ್ರಮ ಕೈಗೊಂಡಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ವಿರುದ್ಧ ಇರುವ ಆಪಾದನೆ ಹಿನ್ನೆಲೆ ಕೇಸ್ ದಾಖಲಾಗಿದ್ದು, ಕೆಲವು ಪುರಾವೆ ಲಭ್ಯವಾಗಿದ್ದು ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಎಚ್.ಡಿ. ರೇವಣ್ಣ ಅವ್ರನ್ನ ಇವತ್ತು ನಮ್ಮ ಪೊಲೀಸರು ಬಂಧನ ಮಾಡಿದ್ದಾರೆ. ಕಾನೂನು ತನ್ನ ಕ್ರಮ ತೆಗೆದುಕೊಂಡಿದೆ. ಲಾ ಹ್ಯಾಸ್ ಟೇಕನ್ ಅಪ್ರಾಪ್ರಿಯೇಟ್ ಕೋರ್ಸ್. ಅವರ ವಿರುದ್ಧ ಇರ್ತಕ್ಕಂಥ ಆಪಾದನೆಗಳ ಹಿನ್ನೆಲೆಯೊಳಗೆ ಏನು ಕೇಸ್ ರಿಜಿಸ್ಟರ್ ಆಗಿತ್ತು, ಏನು ಕೆಲವು ಪುರಾವೆಗಳು ಲಭ್ಯ ಆಗಿದ್ದು, ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ. ಅವರು ಎಲ್ಲೇ ಇರಲಿ ಅವ್ರನ್ನ ಬಂಧನ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯ